ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು ಏನು ಮ್ಯಾಚ್ ಗುರು, ಮತ್ತೆ ಸೋತೋಗ್ಬಿಟ್ರಲ್ಲ ಗುರು ಆರ್ ಸಿ ಬಿ ಅವರು. ಯಾಕೆ ಹಿಂಗೆ ಬಾಯಿಗೆ ಬರೆಸ್ತಾರೆ, ಯಾಕೆ ಹಿಂಗೆ ಬೇಜಾರು ಮಾಡ್ತಾರೆ ಆರ್ ಸಿ ಬಿ ಹೃದಯಗಳಿಗೆ. ಲಾಸ್ಟ್ ಮ್ಯಾಚು ಬ್ಯಾಟಿಂಗು ಬೌಲಿಂಗು ಎರಡು ಕ್ಲಿಕ್ ಆಯಿತು ಅಂದರೆ ಈ ಮ್ಯಾಚು ಬ್ಯಾಟಿಂಗು ಬೌಲಿಂಗು ಎರಡೂ ಫ್ಲಾಪ್ ಆಯಿತು ಅಂತ ಹೇಳ್ಬೇಕಷ್ಟೆ. ಒಂದು ರೇಂಜಲ್ಲಿ ಬ್ಯಾಟಿಂಗಲ್ಲಿ ಸ್ವಲ್ಪ ವರ್ಕೌಟ್ ಆಯಿತು ಅಂದರೆ ಬೌಲಿಂಗ್ನಲ್ಲಿ ಏನಂದರೆ ಏನೂ ವರ್ಕೌಟ್ ಆಗಿಲ್ಲ. ಇವತ್ತು ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದಂಥ ನಮ್ಮ ಕನ್ನಡಿಗ ವಿಜಯ್ ಕುಮಾರ್ ಚೆನ್ನಾಗಿ ಮಾಡಿದ್ರು ಬಿಟ್ಟರೆ ಎಲ್ಲರೂ ಓಡಿಸ್ಕೊಂಡ್ರು. ಶ್ರೇಯಸ್ ಅಯ್ಯರ್ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡ್ತೀವಿ ಅಂತ ಆಯ್ಕೆ ಮಾಡ್ಕೊಂಡಿದ್ರು. ಇವತ್ತು ಅವರ ಮೇನ್ ಬೌಲರ್ ಆದಂಥ ಸುನಿಲ್ ನರೇನ್, ವರುಣ್ ಚಕ್ರವರ್ತಿ ಅವರು ಎಕ್ಸ್ಪೆನ್ಸಿವ್ ಆದರು. ನರೇನ್ಗೆ ಇವತ್ತು ಸರಿಯಾಗಿ ಕುದ್ರು ವಿರಾಟ್ ಕೊಹ್ಲಿ, ಕೆಮರೂನ್ ಗ್ರೀನು, ಗ್ಲೆನ್ ಮ್ಯಾಕ್ಸ್ವೆಲ್ಲು ಈ ಎಲ್ಲರೂ ಸಖತ್ತಾಗಿ ಕುದ್ರು ವರುಣ್ ಚಕ್ರವರ್ತಿಗೆ ಮತ್ತು ಸುನಿಲ್ ನರೇನ್ಗೆ. ಆದರೆ ಕಾಟ ಕೊಟ್ಟಿದ್ದೆ ಆಂಡ್ರೆ ರಸೆಲ್. ಇವತ್ತು ಆ ಸ್ಲೋಯರ್ ಒನ್ಸು ಬೇಸ್ ತೆಗಿಯೋದು ಎಲ್ಲ ಸಕ್ಕದ ಬೌಲಿಂಗ್ ಮಾಡಿದ್ರು, ರನ್ನೇ ಕೊಡಲಿಲ್ಲ. ಆ ಕಡೆ ಇನ್ನೊಬ್ಬರು ಅನುಕೂಲ್ ರಾಯ್ ಅಂತ, ಅವರು ಕೂಡ ರನ್ನೇ ಕೊಡಲಿಲ್ಲ. 2 ಓವರ್ ಬರೀ ಕೊಟ್ಟಿದ್ದ 6 ರನ್ನು, ಅಲ್ಲೇ ನಮ್ಮದು ಅರ್ಧ ರನ್ನು ವೇಸ್ಟ್ ಆಗೋಯ್ತು. ಒಂದು ಕಡೆ ವಿಕೆಟ್ಸ್ ಬೇರೆ ಉದುರ್ತಾ ಇದ್ವು ಒಂದೊಂದೇ. ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗಲ್ಲಿ 5 ವಿಕೆಟ್ ಬಿದ್ರೂ ಗ್ರೀನ್ ಇರೋವರೆಗೂ 200 ಸ್ಟ್ರೈಕ್ ರೇಟಲ್ಲೇ ಬ್ಯಾಟಿಂಗ್ ಆಡ್ತಾಯಿದ್ರು. ಯಾವಾಗ ಗ್ರೀನ್ ವಿಕೆಟ್ ಬಿತ್ತೋ ಮ್ಯಾಕ್ಸ್ವೆಲ್ ಕೂಡ ತುಂಬ ಹೊತ್ತು ಇರಲಿಲ್ಲ, 28 ರನ್ಗೆ ಔಟ್ ಆಗೋಗ್ಬಿಟ್ರು. ಯಾವಾಗ ಮ್ಯಾಕ್ಸ್ವೆಲ್ ವಿಕೆಟು ಕೂಡ ಬಿತ್ತು, ರಜತ್ ಪಟ್ಟಿದಾರ್ ವಿಕೆಟ್ ಕೂಡ ಬಿತ್ತು, ಆವಾಗ ಸ್ವಲ್ಪ ನೋಡ್ಕೊಂಡು ಆಡೋಕ್ಕೆ ಶುರು ಮಾಡಿದರು. ಅಟ್ಲೀಸ್ಟ್ ಅವ್ರು ನೋಡ್ಕೊಂಡು ಆಡ್ಕೊಂಡು ಅಲ್ಲಿವರೆಗೂ ಬಂದಿದ್ದಕ್ಕೇ ಈ ಸ್ಕೋರ್ ಬಂದಿದೆ. ಲಾಸ್ಟಲ್ಲಿ ಡಿ ಕೆ ಒಂದು ಸ್ವಲ್ಪ 8 ಬಾಲಲ್ಲಿ 28 ರನ್ಸ್ ಹೊಡೆದು ಅವ್ರು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿದ್ದಕ್ಕೆ ಇಲ್ಲಿವರೆಗೂ ಬಂದಿದೆ. 183 ಟಾರ್ಗೆಟ್ ಕೊಡ್ತಿದ್ದಂಗೆ ಗೊತ್ತಾಗೋಯ್ತು ಈ ಮ್ಯಾಚು ಯಾಕೋ KKR ಕಡೆ ವಾಲ್ತಾ ಇದೆ ಅಂತ. ಯಾಕಂದರೆ ಇಲ್ಲಿ ಯಾವ್ರೇಜ್ ವಿನ್ನಿಂಗ್ ಸ್ಕೋರ್ ಇರೋದೇ 190. ನಮ್ಮವರು ಪಾರ್ ಸ್ಕೋರ್ ಕೂಡ ಹೊಡೆದಿಲ್ಲ. ಮಿನಿಮಮ್ 200 ರನ್ಸ್ ಹೊಡಿಲೇಬೇಕಾಗಿತ್ತು. ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಬರಲಿ, 183 ರನ್ಸ್ನ ಡಿಪೆಂಡ್ ಮಾಡೋಕ್ಕೆ ಬಂದರೆ ಬಿಡ್ತಾರ ಅವರು. KKRನವರು ಪಿಚ್ನ ಬೇಗ ರೀಡ್ ಮಾಡಿದರು, ಆದರೆ ನಮ್ಮವರು ಪಿಚ್ನ ಬೇಗ ರೀಡ್ ಮಾಡಲಿಲ್ಲ. ನಮ್ಮವರು ಬ್ಯಾಟಿಂಗ್ ಚೆನ್ನಾಗಿ ಆಡಲಿಲ್ಲ ಅನ್ನೋದಕ್ಕಿಂತ KKRನವ್ರು ಬೌಲಿಂಗ್ ಚೆನ್ನಾಗಿ ಹಾಕಿದ್ರು, ಪಿಚ್ನ ಬೇಗ ರೀಡ್ ಮಾಡಿದ್ರು. ಇಲ್ಲಿ ಜೋರಾಗಿ ಹಾಕಿದ್ರೆ ಜೋರಾಗಿ ಹೋಗುತ್ತೆ ಬೌಂಡ್ರಿಗಳು ಅಂತ ಅರ್ಥ ಮಾಡಿಕೊಂಡು ಪೇಸ್ನ ತೆಗಿತಾಯಿದ್ರು, ಸ್ಲೋ ರನ್ಸ್ನ ಹಾಕ್ತಾಯಿದ್ರು. ನಮ್ಮ RCB ಬೌಲರ್ಸು ಸ್ಲೋ ರನ್ಸ್ನ ಹಾಕ್ತಿರ್ಲಿಲ್ಲ ಅಂತ ಅಲ್ಲ, ಆದರೆ ನಾವು ಹಾಕುವಂಥ ಸ್ಲೋ ರನ್ಸ್ಗೆ ಅವರು ರೆಡಿಯಾಗಿ ಬಂದಿದ್ದರು. ಅವರು ಸೆಕೆಂಡ್ ಬ್ಯಾಟಿಂಗ್ ಆಡೋಕ್ಕೆ ಬರ್ತಾ ಇರೋದ್ರಿಂದ ಮೊದಲು ಪಿಚ್ನ ಆಲ್ರೆಡಿ ರೀಡ್ ಮಾಡಿದ್ರಿಂದ ಸ್ಲೋ ರನ್ಸ್ನ ಈಸಿಯಾಗಿ ಪಿಕ್ ಮಾಡ್ತಾಯಿದ್ರು. ಒಂದು ಅಂದರೆ ಮಯಾಂಕ್ ಡಗಾರ್ದು ಮತ್ತು ವಿಜಯ್ ಕುಮಾರ್ ಅವರ ಪೇಸ್ ವೇರಿನ ಅವರು ಪಿಕ್ ಮಾಡೋಕ್ಕಾಗಲಿಲ್ಲ. ಇನ್ನು ಎಲ್ಲರೂ ಕಾಯ್ತಾ ಇದ್ದಿದ್ದು ಅಂದರೆ ಗಂಭೀರಣ್ಣ ಮತ್ತು ವಿರಾಟ್ ಕೊಹ್ಲಿ ಅವರ ಕ್ಲಾಶ್ ಏನಾದರೂ ಆಗುತ್ತಾ ಅಂತ, ಏನಾದರೂ ಕಿರಿಕಾಗುತ್ತಾ ಅಂತ. ಆದರೆ ಏನೂ ಆಗಲಿಲ್ಲ. ಸೇಮ್ ವರ್ಲ್ಡ್ ಕಪ್ಪಲ್ಲಿ ನವೀನ್ ಉಲಕ್ ಮತ್ತು ವಿರಾಟ್ ಕೊಹ್ಲಿ ಹೆಂಗೆ ಕಾಂಪ್ರಮೈಸ್ ಆಗಿಬಿಟ್ರು ಹಂಗೆ ಇಲ್ಲಿ ಕಾಂಪ್ರಮೈಸ್ ಆಗಿಬಿಟ್ರು. ಇಬ್ಬರು ಶೇಕ್ ಕೊಟ್ಕೊಂಡು ಆರಾಮಾಗಿ ಹೋಗ್ಬಿಟ್ರು. ಅಟ್ಲೀಸ್ಟ್ ಅದೊಂದಾದರೂ ಇಂಟೆನ್ಸಿಟಿ ಇರುತ್ತೆ ಅಂತ RCB ಹೃದಯಗಳು ಕಾಯ್ತಾ ಇದ್ವು. ಅದು ಕೂಡ ಆಗಲಿಲ್ಲ. ಎಲ್ಲ ಒಬ್ರಿಗೊಬ್ರು ಕೊಟ್ಕೊಂಡು ಕಾಂಪ್ರಮೈಸ್ ಆಗಿಬಿಟ್ರು. ನೆಕ್ಸ್ಟ್ ಮ್ಯಾಚು ಪ್ಲೇಯಿಂಗ್ 11 ಪಕ್ಕ ಚೇಂಜ್ ಆಗೇ ಆಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ.